ಮೊನ್ನೆ ನನಗೆ ಆಶ್ಚರ್ಯ ಆಗ್ತಾಯಿದೆ. ಈ 2 ತಿಂಗಳ ಕೆಳಗಡೆ 3 ತಿಂಗಳ ಕೆಳಗಡೆ ಕಾವೇರಿ ಹೋರಾಟಕ್ಕೆ 1.5 ತಿಂಗಳ ಕೆಳಗಡೆ ಹೋರಾಟಕ್ಕೆ ಬಂದು ನನ್ನ ತಾಯಿಯವರು ಬೆಂಬಲ ಕೊಟ್ಟರು. ಸ್ಮೃತಿಬದ್ಧವಾಗಿದ್ದರು, ಆರೋಗ್ಯವಾಗಿದ್ದರು. 120-160 ಕಿಲೋಮೀಟ್ರ್ ಗಾಡಿನಲ್ಲಿ ಅವರು ನೆಮ್ಮದಿಯಾಗಿ ಪ್ರಯಾಣಿಸಿ ಬಂದು ತನ್ನ ಆಹಾರನ ಸೇವಿಸ್ಕೊಂಡ್ಬಂದ ನನ್ನ ತಾಯಿಯವರು 1.5 ತಿಂಗಳಲ್ಲಿ ಈ ರೀತಿ ಅವರ ಪಿಂಡ ಪ್ರದಾನ ಮಾಡ್ತೀನಿ ಅನ್ನುವಂಥದ್ದು ನನಗೆ ನಿಜವಾಗ್ಲೂ ಜೀರ್ಣಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಇವತ್ತೊಂದು ಮಾತು ಹೇಳ್ತೀನಿ ನೋಡ್ರಿ. ಯಾಕೆ ವಿನೋದ್ ರಾಜ್ ಅಳ್ತಾ ಇದ್ದಾನೆ ಅಂದರೆ ಅರ್ಥ ಮಾಡ್ಕೊಳ್ರಿ. ಜೊತೆಯಲ್ಲಿ ಹಿರಿಯರಿರುವಂಥ ಮನೆ, ಹಿರಿಯರಿರುವಂಥ ಯಾವುದೇ ಒಂದು ಮಠ, ಯಾವುದೇ ಒಂದು ಸಂಸ್ಥೆ, ಹಿರಿಯರಿರ್ತಕ್ಕಂಥದ್ದು ತುಂಬ ಶ್ರೇಷ್ಠ. ಯಾರಿಗಾದರೂ ರಿಟೈರ್ಮೆಂಟ್ ಕೊಡ್ತೀರಾ ಅಂದರೆ ದಯವಿಟ್ಟು ರಿಟೈರ್ಮೆಂಟ್ ಕೊಡಬೇಡಿ. ಎಲ್ಲಾದರೂ ಮೂಲೆಯಲ್ಲಿ ಒಂದು ಟೇಬಲ್, ಒಂದು ಚೇರ್ ಹಾಕಿ ಕೊಟ್ಬಿಟ್ಟು ನೀನು ಹೋಗಿಲ್ಲ ಕಣಪ್ಪ, ನೀನು ಇಲ್ಲೇ ಇರು ಅಂತ ಹೇಳಿದ್ರೆ ಆ ಜೀವ ಇನ್ನೊಂದಷ್ಟು ಕಾಲ ಬದುಕ್ತಿದೆ. ಸುದೀರ್ಘ ಅನುಭವ ಇರೋದ್ರಿಂದ ನಿಮ್ಗಳಿಗೂ ಭವಿಷ್ಯದಲ್ಲಿ ಒಳ್ಳೆ 2 ಮಾತು ಹೇಳ್ಬೋದು, ನೀವು ಸಂಪಾದನೆ ಮಾಡ್ಬೋದು, ನಿಮ್ಮ ಬುದ್ಧಿವಂತಿಕೆಗಳು ಏನು ಬೇಕಾದರೂ ಮಾಡ್ಬೋದು. ಕಾಲಕ್ಕೆ ಆ ಜನ್ಮಗಳು ಜನಿಸ್ತಾ ಇರ್ತವೆ, ಮಾಡ್ತಾ ಇರ್ತವೆ. ಯೌವನ ಬರುತ್ತೆ, ತಿರುಗಿ ವೃದ್ಧಾಪ್ಯ ಬರುತ್ತೆ. ಆದರೆ ವೃದ್ಧಾಪ್ಯ ಬಂದ ಮೇಲೆ ತಿರುಗಿ ಯೌವನನೂ ಬರಲ್ಲ, ಬಾಲ್ಯಾವಸ್ಥೆನೂ ಬರಲ್ಲ. ಹಾಗಾಗಿ ವೃದ್ಧರಿಗೆ ಗೌರವ ಕೊಟ್ಟು ಅವ್ರನ್ನ ಉಳಿಸ್ಕೊಂಡು ಅವರ ನೇತೃತ್ವದಲ್ಲಿ ನಾವು ಹೆಜ್ಜೆ ಇಟ್ಟು ನಡೆಯೋದು ತುಂಬ ಶ್ರೇಷ್ಠ ಆಗುತ್ತೆ ಅಂತ ನನ್ನ ಮನಸ್ಸಿಗೆ. ಇವಾಗ ನಮಸ್ಕಾರ.